ಏನಿದು ಗಿರಿಜಾ? ಒಡವೆಗಳು ರೀ. ಇದನ್ನೆಲ್ಲ ನೀವು ನನಗೋಸ್ಕರ ಮಾಡಿಸ್ಕೊಟ್ಟಿದ್ದು. ಇದನ್ನೆಲ್ಲ ಮಾರೋ ಅಥವಾ ಅಡ ಇಟ್ಟು ನಮಗ್ ಬಂದಿರೋ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋಣ ರೀ. ರೀ ರೀ, ನಿಮ್ಮನ್ನೇ ಏನಾಗಿದೆ ರೀ ನಿಮ್ಗೆ? ಬಂದಾಗಿಂದ ನೋಡ್ತಾ ಇದ್ದೀನಿ, ನನ್ನ ಜೊತೆ ಒಂದು ಅಕ್ಷರನೂ ಮಾತಾಡಿಲ್ಲ, ಒಂದು ಹನಿ ನೀರು ಕುಡ್ದಿಲ್ಲ, ಒಂದಾಗ್ಲೂ ಊಟನೂ ಮಾಡಿಲ್ಲ. ಏನಾಯ್ತು ಅಂತ ಕೇಳಿದ್ರೆ ಅದಕ್ಕೆ ಉತ್ತರನೂ ಕೊಡ್ತಾ ಇಲ್ಲ. ಏನಾಗಿದೆ ರೀ ನಿಮ್ಗೆ? ಆಗ್ಲೇ ವಲ್ಲಭನ ಹತ್ರನು ಈ ವರ್ಷ ನಾವು ಗಣೇಶನ್ ಪೂಜೆ ಮಾಡ್ತಾ ಇಲ್ಲ ಅಂತ ಹೇಳಿ ಕಳ್ಸಿದ್ರಂತೆ. ಬೆಳಗ್ಗೆ ಹೊರಡೋವಾಗಿರೋ ಹುಮ್ಮಸ್ಸು ಈಗ ನಿಮ್ ಮುಖದಲ್ಲಿ ನನಗೆ ಕಾಣಿಸ್ತಾ ಇಲ್ಲ. ಇಲ್ಲಿ ನೋಡಿ, ನಾನು ನಿಮ್ ಹೆಂಡ್ತೀರಿ, ನನ್ನ ಹತ್ರನೂ ಹೇಳ್ದೇ ಇರುವಂತ ವಿಷಯನ ಅದು. ಏನಿಲ್ಲ ಗಿರಿಜಾ, ಯಾಕೋ ಮನ್ಸರಿ ಇಲ್ಲ ಅಷ್ಟೇ. ಅದೇ ಅದೇ ಯಾಕೆ ಅಂತ ಕೇಳ್ತಾ ಇರೋದು. ಇಲ್ಲಿ ನೋಡಿ, ಏನಾಯ್ತು ಅಂತ ನೀವೀಗ ಹೇಳ್ದೆ ಹೋದ್ರೆ ನನ್ ಮೇಲೆ ಆಣೆ, ನನಗೇನು ಆಗ್ಬಾರ್ದು ಅಂತ ನಿಜವಾಗ್ಲೂ ನಿಮ್ ಮನ್ಸಲ್ಲಿದ್ರೆ ಏನಾಯ್ತು ಅಂತ ಹೇಳಿ. ಅದು ಅದು ನಾನು ದೇವಸ್ಥಾನದಿಂದ ಸೀತಾ ಬರ್ತಾ ಅಂಗಡಿಗೆ ಬರ್ತಾ ಸೋಮಣ್ಣನ ಬೇಕರಿ ಹತ್ರ ಯಾರೊಬ್ಬ ಮೊಬೈಲ್ನಲ್ಲಿ ಮಾತಾಡ್ಕೊಂಡು ಅಡ್ಡ ಬಂದ. ನಾನು ನಿಧಾನಕ್ಕೆ ಹೋಗ್ತಾ ಇದ್ದೆ ಗಿರಿಜಾ, ಆದರೆ ತಕ್ಷಣ ಬಂದಿದ್ದು ನನಗೆ ಗೊತ್ತಾಗ್ಲಿಲ್ಲ, ಕೂತ್ಬಿಟ್ಟೆ. ಹುಡುಗ ಬಿದ್ದ ತಕ್ಷಣ ನನಗೆ ಗಾಬರಿಯಾಗಿ ಆ ಹುಡುಗನ ಯಾರು ಏನು ಅಂತೆಲ್ಲ ವಿಚಾರಿಸಕ್ಕೆ ಹೋದೆ. ತುಂಬ ಜನ ಸೇರ್ಕೊಂಡ್ಬಿಟ್ರು. ಆಮೇಲೆ ಅವನಿಗೆ ನೀರು ಹಾಕಿ ಅವನು ಎಬ್ಸಿ ಎಲ್ಲ ಮಾತಾಡ್ಸೋ ಅಷ್ಟರೊಳಗೆ ಅವನು ಸರಿ ಆಗೋದ. ನಂದೇ ತಪ್ಪು, ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ಹೊರಟೋದ. ಅಷ್ಟೇ ಗಿರ್ಜಾ. ಬಂದು ನೋಡ್ತೀನಿ, ಬ್ಯಾಗೇ ಇಲ್ಲ ಗಿರ್ಜಾ. ಆಕಾಶನೇ ತಲೆ ಮೇಲೆ ಬಿದ್ದಾಗೋಯ್ತು. ಎಲ್ಲ ಅಂಗಡಿಲಿ ಕೇಳಿದೆ, ಎಲ್ಲರೂ ಕೇಳಿದೆ, ಯಾರು ಗೊತ್ತಿಲ್ಲ ಅಂತ ಹೇಳಿದ್ರು ಗಿರಿಜಾ. ಕಮಿಟಿ ಅವರಿಗೆ ವಿಷಯ ಹೇಳಬೇಕಿತ್ತು, ಹಾಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಿತ್ತು. ಗಿರಿಜಾ, ಪೊಲೀಸ್ನವರು ಕಂಪ್ಲೇಂಟ್ ಕೊಡೋಕ್ಕೆ ಎಲ್ಲರ ದೃಷ್ಟಿಯಲ್ಲಿ ವಿಶ್ವಾಸ ಗಳಿಸಿರೋ ನಂದಕುಮಾರ್ ಅಲ್ಲ ನಾನು, ಆರೋಪಿ ಗಿರಿಜಾ. ನಾಳೆ ಅಷ್ಟರಲ್ಲಿ ನಾನು ಈ ಕಳ್ಕೊಂಡು ದುಡ್ಡು ಕೊಡ್ಲಿಲ್ಲ ಅಂದ್ರೆ ಅಪರಾಧಿ ಸ್ಥಾನದಲ್ಲಿ ನಿಲ್ತೀನಿ ಗಿರಿಜಾ. ಪೊಲೀಸ್ನವರು ಬಂದು ನನ್ನ ಕೈಗೆ ಬೇಡಿ ಹಾಕಿ ಕರ್ಕೊಂಡು ಹೋಗ್ತಾರೆ. ಇಷ್ಟು ದಿನ ನನ್ನ ನೋಡಿ ಗೌರವಿಸ್ತಾ ಇದ್ದ ಜನ ಇಲ್ಲ, ನಾಳೆ ಚೀತು ಅಂತ ನನ್ನ ಹೇಳಿಸ್ತಾರೆ ಗಿರಿಜಾ. ಇಂಥ ಒಂದು ಕೆಟ್ಟ ದಿನ ಬರುತ್ತೆ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಗಿರಿಜಾ. ಯಾರು ಕೆಟ್ಟ ದೃಷ್ಟಿ ಗೊತ್ತಾಗ್ತಾ ಇಲ್ಲ. ಇಲ್ಲ, ಹಾಗಾಗ್ಬಾರ್ದು. ರೀ, ತಗೊಳ್ಳಿ ಇದನ್ನ. ಏನಿದು ಗಿರಿಜಾ? ಒಡವೆಗಳು ರೀ. ಇದನ್ನೆಲ್ಲ ನೀವು ನನಗೋಸ್ಕರ ಮಾಡಿಸ್ಕೊಟ್ಟಿದ್ದು. ಇದನ್ನೆಲ್ಲ ಮಾರೋ ಅಥವಾ ಅಡ ಇಟ್ಟು ನಮಗ್ ಬಂದಿರೋ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋಣ ರೀ. ಬೇಡ ಗಿರಿಜಾ, ಇದನ್ನೆಲ್ಲ ನಾನು ಪೈಸಾ ಲೆಕ್ಕ ಹಾಕಿ ನಿನ್ಗೋಸ್ಕರ ಮಾಡಿಸ್ಕೊಟ್ಟಿದ್ದೀನಿ ಗಿರಿಜಾ. ಇದು ಬರೀ ಒಡವೆ ಅಲ್ಲ, ನನ್ನ ಪ್ರೀತಿ ಗಿರಿಜಾ.
ಈ ಸಮಸ್ಯೆಯಿಂದ ಹೊರಗೆ ಬರಕ್ಕೆ ನನ್ನ ಪ್ರೀತಿನೇ ಮಾರು ಅಂತ ಹೇಳ್ತಾ ಇದೀಯಾ? ಖಂಡಿತ ಸಾಧ್ಯ ಇಲ್ಲ ಗಿರ್ಜಾ. ನಮ್ಮಂತ ಮಧ್ಯಮ ವರ್ಗದವರು ಈ ರೀತಿ ಒಡವೆಗಳನ್ನ ಯಾವ್ದಕ್ಕಾಗಿ ಮಾಡಿಸ್ಕೋತೀವಿ ಹೇಳಿ? ಇದನ್ನ ಮೈ ತುಂಬ ಹಾಕೊಂಡು ಶೋಕಿ ಮಾಡಕ್ಕಲ್ಲ ರೀ. ಇಂಥ ಪರಿಸ್ಥಿತಿ ಬಂದಾಗ ಇದನ್ನ ಮಾರಿ ನಮ್ ಕಷ್ಟ ತೀರಿಸ್ಕೊಳಕ್ಕೆ ರೀ. ಈ ಚಿನ್ನ ಹೋದ್ರೆ ಯಾರಿಗೂ ಗೊತ್ತಾಗಲ್ಲ ರೀ, ಆದ್ರೆ ಮರ್ಯಾದೆ ಹೋದ್ರೆ ಇಡೀ ಊರಿಗೆ ಗೊತ್ತಾಗುತ್ತೆ ರೀ. ನಾನು ಯಾವತ್ತಾದ್ರೂ ಇದನ್ನೆಲ್ಲ ಹಾಕೊಂಡು ಬೀಗೋದನ್ನ ನೀವು ನೋಡಿದೀರಾ? ಇಷ್ಟಕ್ಕೂ ಚಿನ್ನದಂತ ಗಂಡ ನಿಮ್ಮ ಜೊತೆ ಇರೋವಾಗ ಚಿನ್ನದ ವ್ಯಾಮೋಹ ನನಗೆ ಯಾಕ್ರಿ? ಮೊದಲು ತಗೊಳ್ಳಿ. ನಾನು ಬಡವ ಇರ್ಬೋದು ಗಿರ್ಜಾ, ಆದ್ರೆ ಸಮಸ್ಯೆ ಬಂದಾಗ ಹೆಂಡತಿ ಒಡವೆಗೆ ಕೈ ಚಾಚೋಷ್ಟು ನೀಚ ಅಲ್ಲ. ಕಷ್ಟ ಅನ್ನೋದು ಮನುಷ್ಯನ್ಗಲ್ದೆ ಮರಕ್ಕ ಬರುತ್ತೆ. ಇಂಥ ಸಮಯದಲ್ಲಿ ನಾವು ಧೃತಿಗೆಡಬಾರ್ದು. ದೇವರು ಸಮಸ್ಯೆ ಅಂತ ಕೊಟ್ಟ ಮೇಲೆ ಅದಕ್ಕೆ ಪರಿಹಾರನೂ ಕೊಟ್ಟಿರ್ತಾನೆ ಗಿರ್ಜಾ. ಅದನ್ನು ಹೇಗೆ ಕಂಡ್ಕೊಳ್ತೀವಿ ಅನ್ನೋದು ನಮಗ್ ಬಿಟ್ಟಿತ್ತು. ಯೋಚಿಸ್ಬೇಡ ಗಿರ್ಜಾ, ಎಲ್ಲ ಸರಿ ಹೋಗುತ್ತೆ. ದೇವರು ನನ್ನ ಪಾಲ್ಗಿದ್ದಾನೆ. ತಗೋ, ನನ್ನ ಪ್ರೀತಿ ಯಾವತ್ತಿದ್ರು ನಿಂದೆ, ಬೇರೆಯವ್ರ ಸೊತ್ತಾಗಬಾರ್ದು ಗಿರ್ಜಾ. ನಂದಣ್ಣ, ನಂದಣ್ಣ ಇದೀರಾ ಮನೆ ಒಳಗೆ? ಆರತಿ ಮಾಡಿ ಅರ್ಶನ ಕುಂಕುಮ ಇಟ್ಬಿಟ್ಟು ಕರೀರಿ, ಬರ್ತಾರೆ. ನಾನ್ ಕರಿತೀನಿ ಇರೋಣ. ಯೋ ನಂದಕುಮಾರ, ಬಾರೆ ಆಚೆ. ನಮಸ್ಕಾರ ಅಣ್ಣ, ಬನ್ನಿ ಒಳಗೆ. ನಾವು ಬರೋದ್ ಹಂಗಿರ್ಲಿ, ಮೊದ್ಲು ನಿನ್ ಗಂಡನ್ ಕರಿಯಮ್ಮ. ಅದು ನಮ್ಮ ಯಜಮಾನ್ರು ಮನೇಲಿ ಇಲ್ಲ ಅಣ್ಣ. ಮನೇಲಿಲ್ವಾ? ಹಾಗಾದ್ರೆ ಎಲ್ಗಮ್ಮ ಹೋದ್ರು? 18 ಗಂಟೆ ಒಳಗಡೆ ದುಡ್ಡು ಹೊಂಚು ಅಂದ್ರೆ ಎಲ್ಲ ಓಡೋಗಿದ್ದಾನೆ ಆ ನಂದ. ಅಯ್ಯೋ, ಇಲ್ಲ ನೋಡಿ, ನಾನ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಮ್ ಯಜಮಾನ್ರು ದುಡ್ಡು ಹೊಂದಸಕ್ಕೆ ಅಂತಾನೆ ಹೋಗಿದ್ದಾರೆ. ಇನ್ನೇನ್ ಬಂದ್ಬಿಡ್ತಾರೆ, ಇನ್ನೊಂದ್ ಸ್ವಲ್ಪ ಹೊತ್ತಷ್ಟೇ. ಬರಲ್ಲಮ್ಮ, ನಮಗ್ ಚೆನ್ನಾಗ್ ಗೊತ್ತಿದೆ, ಎಲ್ಲ ಓಡೋಗಿದ್ದಾನ ನಂದ. ನನ್ ಮಾತ್ ನಂಬ್ರಿ. ಇಲ್ಲ ನೋಡಿ, ನನಗ್ ಗೊತ್ತು ದುಡ್ಡು ಕಳವಾಗಿದೆ ಅಂತ ನಿಮ್ಮೆಲ್ಲರಿಗೂ ಆತಂಕ ಇದೆ ಅನ್ನೋ ವಿಷಯ ನನಗೆ ಗೊತ್ತು. ಹಾಗಂತ ನಮ್ಮ ಯಜಮಾನ್ರ ಮೇಲೆ ಹಾಗೆಲ್ಲ ಇಲ್ಲದೆ ಇರೋ ವಿಷಯ ಹೇಳ್ಬೇಡಿ. ಅದೇನೋ ಅಂತಾರಲ್ಲ, ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅಂತ. ಹಂಗಾಯ್ತು ಇದು. ಬದುಕ್ತಾ ಇರೋದೇ ಕದ್ದಿರೋ ದುಡ್ಡಲ್ಲಿ, ಅದ್ರ ಮೇಲೆ ದೌಲತಿನ ಮಾತುಗಳು ಬೇರೆ. ಇದ್ಯಾಕೋ ನಿಮ್ಗೆ ಜಾಸ್ತಿ ಆಯ್ತು ಅನ್ಸ್ತಿಲ್ವಾ? ಹೆಣ್ಮಕ್ಳ ಹತ್ರ ಹೀಗ್ ಮಾತಾಡ್ತಾರ? ಅತ್ತೆ ಹೇಳ್ತಿದಾರಲ್ಲ, ಮಾವ ಆಚೆ ಹೋಗಿದ್ದಾರೆ, ಅದನ್ನು ದುಡ್ಡು ಹೊಂದ್ಸೋದಕ್ಕೆ ಹೋಗಿದ್ದಾರೆ, ಸ್ವಲ್ಪ ಹೊತ್ತು ಬಂದ್ಬಿಡ್ತಾರೆ, ಅಲ್ಲಿವರೆಗೂ ಕಾಯ್ಲೇಬೇಕು. ಬೇಜವಾಬ್ದಾರಿತನದಿಂದ ಅಷ್ಟೊಂದು ದುಡ್ಡು ಕಳ್ಕೋಬೇಕಾದ್ರೆ ಇರ್ಬೇಕಾಗಿತ್ತು ಈ ಬುದ್ಧಿ ನಿಮ್ ನಂದಕುಮಾರ್ಗೆ. ಈಗ ನಿಂತ ಕಾಲಲ್ಲಿ ಅಷ್ಟೊಂದು ದುಡ್ಡನ್ನ ಎಲ್ಲಿಂದ ಹೊಂದಿಸ್ತಾನಂತೆ? ನಾರಾಯಣ ಅವ್ರೆ, ನಾನು ಹೇಳ್ತಾ ಇದ್ದೀನಿ ಕೇಳಿ, ಆ ನಂದ ಓಡೋಗಿದ್ದಾನೆ, ಫಿಕ್ಸ್. ನಂದಣ್ಣ ಅಂತ ಹೇಳಿ ಅಲ್ಲ, ಅವ್ರು ಯಾವ ಸ್ಥಿತಿನಲ್ಲಿದ್ರು, ಸ್ವಾಭಿಮಾನದಿಂದ ಪ್ರಾಮಾಣಿಕಂತದ್ದು ದುಡ್ದು ಯಾವ ಸ್ಥಿತಿಗೆ ಬಂದಿದ್ದಾರೆ ಅಂತ ನಾವೆಲ್ಲ ನೋಡಿದೀವಿ. ಅವ್ರ ಬಗ್ಗೆ ನೀನು ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ. ನೀವೇನಣ್ಣ ಇನ್ನು ಅವನ್ ಪರವಾಗಿ ವಹಿಸ್ಕೊಂಡ್ ಬರ್ತಾ ಇದ್ದೀರಾ? ಹೋಗಿರೋ ದುಡ್ಡಲ್ಲಿ ನಿಮ್ ದುಡ್ಡು ಇದೆ, ನೆನ್ಪಿರ್ಲಿ. ಇನ್ನು ಸ್ವಲ್ಪ ಹೊತ್ತು ಅವ್ರು ಬಂದ್ಬಿಡ್ತಾರೆ. ಅಣ್ಣ ಅಣ್ಣ, ದಯವಿಟ್ಟು ಅಣ್ಣ, ಇನ್ನು ಅತ್ತೆ, ನೀವ್ಯಾಕೆ ಕೈ ಮುಗಿದ್ ಬೇಡ್ಕೋತಾ ಇದ್ದೀರಾ? ಹೌದು, ದುಡ್ಡು ಕಳವಾಗಿದೆ, ಆದ್ರೆ ಆ ದುಡ್ಡನ್ನ ನಾವು ಕೊಡಲ್ಲ ಅಂತ ಹೇಳ್ತಿಲ್ಲ ಅಲ್ವಾ? ಆ ದುಡ್ಡು ಹೊಂದ್ಸೋದಕ್ಕೆ ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳ್ತಿದೀವಿ. ಅದು ಬಿಟ್ಟು ಈ ರೀತಿ ಮನೆ ಮುಂದೆ ಬಂದು ಜಗಳ ಆಡ್ತಿದ್ದೀರಲ್ಲ, ನಿಮ್ಗೆ ಸರಿ ಅನ್ನಿಸ್ತಿದ್ಯಾ? ನೋಡು ರಮೇಶ, ನಾವು ತುಂಬಾ ವರ್ಷಗಳಿಂದ
ನಂದಣ್ಣನ ನೋಡ್ಕೊಂಡು ಬರ್ತಾ ಇದ್ದೀವಿ. ಅವ್ರು ಹೇಗಿದ್ರು ಏನು ಅಂತ. ಅವ್ರ ಮೇಲೆ ಇದು ವಿಶ್ವಾಸಕ್ಕಾದ್ರೂ ನಾವು ಗಿರ್ಜಮ್ಮ ಹೇಳೋ ತರ ಸ್ವಲ್ಪ ಹೊತ್ತು ಕಾದು ನೋಡೋಣ. ಒಂದ್ ವೇಳೆ ಅವ್ರು ಬರ್ಲಿಲ್ಲ ಅಂದ್ರೆ ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ. ಇನ್ನು ಯೋಚನೆ ಮಾಡೋದಿಕ್ಕೆ ನಮ್ಮ ಹತ್ರ ಏನು ಉಳ್ದಿಲ್ಲ ಯಜಮಾನ್ರೆ. ಆಯ್ತು, ನಿಮ್ಮ ಮಾತುಗೂ ಬೆಲೆ ಕೊಟ್ಟು ಸ್ವಲ್ಪ ಹೊತ್ತು ಕಾಯೋಣ. ಒಂದ್ ವೇಳೆ ಆ ಸಮಯ ಮೀರೋಯ್ತು ಅಂದ್ರೆ ನಮ್ಮ ಹತ್ರ ಇರೋದು ಎರಡೇ ದಾರಿ. ಒಂದು, ಈ ನಂದನ್ ಮನೆ ಒಳಗಡೆ ನುಗ್ಗಿ ಅವನ್ ಮನೇಲಿರೋ ವಸ್ತುಗಳನ್ನೆಲ್ಲ ಆಚೆ ಹಾಕಿ ದುಡ್ಡನ್ನ ವಜಾ ಮಾಡ್ಕೊಳ್ಳೋದು. ಎರಡನೇದು, ನಂದನ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡೋದು. ಏನು ಪೊಲೀಸ್ ಕಂಪ್ಲೇಂಟಾ? ನೋಡಿ, ದಯವಿಟ್ಟು ದಯವಿಟ್ಟು ಹಾಗೆ ಮಾಡ್ಬೇಡಿ ಅಣ್ಣ. ನಮ್ಮ ಯಜಮಾನ್ರು ದುಡ್ಡು ಕದ್ದಿಲ್ಲ. ಯಾರೋ ಮಾಡಿರೋ ತಪ್ಪಿಗೆ ಅವ್ರ ಪಶ್ಚಾತ್ತಾಪ ಅನುಭವಿಸ್ತಾ ಇದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮನೆ ಒಳಗ್ ಬಂದು ವಸ್ತುನ ಹೊರಗ್ ಹಾಕ್ತೀನಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಮಾತುಗಳೆಲ್ಲ ಆಡ್ಬೇಡಿ ಸರ್. ಮಾವ ದುಡ್ಡು ತಂದೆ ತರ್ತಾರೆ, ನೀವ್ ಕಾಯ್ಬೇಕು ಅಷ್ಟೇ. ಆಯ್ತು, ಅದನ್ನು ನೋಡೇ ಬಿಡೋಣ. ಅಣ್ಣ, ನಿಮ್ ಊರಿನ ದೇವ್ರು ನಂದಕುಮಾರ್ ಇದಾರಲ್ಲ, ಅವ್ರು ಕಾಲ್ ಮಾಡಿ ಅವ್ರ ಫೋನ್ ಎತ್ತಿದ್ರೆ ನಾನು ಕೊಡಿ. ಅವನ ಹತ್ರ ಹೇಗ್ ಮಾತಾಡ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು. ಏನಣ್ಣ, ಫೋನ್ ತೆಗಿತಾ ಇಲ್ವಾ? ಗೊತ್ತು ಅವ್ನ ಹಣೆ ಬರ, ಅಷ್ಟೇ ಬಿಡಿ. ಇನ್ನೊಂದ್ಸಲ ಫೋನ್ ಮಾಡಿ, ಲಕ್ಷಾಂತರ ರೂಪಾಯಿ ದುಡ್ಡು ಹಾಗೆ ಬಿಟ್ಬಿಡಕ್ ಆಗುತ್ತಾ?